ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಅತಿ ಹೆಚ್ಚು ಫಲಾನುಭವಿಗಳನ್ನು ಹೊಂದಿರುವಂಥದ್ದು. ಈ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಯ ಪರಿಷ್ಕರಣೆಯನ್ನು ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದೇ ಸಂದರ್ಭದಲ್ಲಿಯೇ ಗಿವ್ ಅಪ್ ಆಯ್ಕೆಯನ್ನು ಕೂಡ ರಾಜ್ಯ ಸರ್ಕಾರ ಫಲಾನುಭವಿಗಳ ಮುಂದಿಟ್ಟಿದೆಯಂತೆ. ಯಾಕಾಗಿ, ಹೇಗೆ, ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಶೀಘ್ರದಲ್ಲೇ ಮಹಿಳೆಯರ ಕೈಗೆ ಗೃಹಲಕ್ಷ್ಮಿ ಅರ್ಜಿ. ಗೃಹಜ್ಯೋತಿಯಂತೆ ಗೃಹಲಕ್ಷ್ಮಿಯಲ್ಲೂ ಗಿವ್ ಅಪ್. 2,000 ಬೇಡವೆಂದು ಸ್ವಯಂ ಘೋಷಿಸುವ ಆಯ್ಕೆ. ಸರ್ಕಾರದ ಮಹತ್ವಾಕಾಂಕ್ಷೆ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಇನ್ನೇನು ಕೆಲ ದಿನಗಳಲ್ಲಿ ಆರಂಭಗೊಳ್ಳಲಿದೆ. ಸದ್ಯ ರಾಜ್ಯದಲ್ಲಿ 1,23,00,000 ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡಿದ್ದಾರೆ. ಇವರ ಮಾಹಿತಿ ಪರಿಷ್ಕರಣೆಯಾಗಲಿದೆ. ಇದರಿಂದ ಹಲವರಿಗೆ ಸಂತೋಷವಾದರೂ ಸಾವಿರಾರು ಮಂದಿಗೆ ದೊಡ್ಡ ಶಾಕ್ ಎದುರಾಗಲಿದೆ. ಹೌದು, ಬರುವ ವಾರದ ಒಳಗೆ ಗೃಹಲಕ್ಷ್ಮಿ ಅರ್ಜಿ ಮಹಿಳೆಯರ ಕೈ ಸೇರಲಿದೆ. ಪ್ರಮುಖವಾಗಿ ಅಂಗನವಾಡಿ ಶಿಕ್ಷಕಿಯರು, ಆಶಾ ಕಾರ್ಯಕರ್ತೆಯರು, ಪಿಡಿಒಗಳು ಹಾಗೂ ಗ್ಯಾರಂಟಿ ಸಮಿತಿ ಸದಸ್ಯರು ಮನೆ ಮನೆಗೆ ತೆರಳಿ ಗೃಹಲಕ್ಷ್ಮಿ ಅರ್ಜಿ ವಿತರಣೆ ಮಾಡಲಿದ್ದಾರೆ. ಜೊತೆಗೆ ಅವರೇ ಬಂದು ಅರ್ಜಿಯನ್ನ ಸಂಗ್ರಹ ಮಾಡಲಿದ್ದಾರೆ. ಈ ಅಪ್ಲಿಕೇಶನ್ ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲೂ ಲಭ್ಯವಿದ್ದು, ಗೃಹಲಕ್ಷ್ಮಿಗಾಗಿ ಆಪ್ ಕೂಡ ತಯಾರಿಕೆಯಾಗಿದೆ. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಈ ಬಗ್ಗೆ ತಿಳಿಸಿದ್ದಾರೆ. ಆ ಅಪ್ಲಿಕೇಶನ್ ಕೂಡ ಅವರು ಬಂದು ನಮ್ಮ ಹತ್ರ ಬರೋಂಗಿಲ್ಲ. ಅದಕ್ಕೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಜೊತೆಗೆ PDOಗಳು ಮತ್ತು ಸೆಕ್ರೆಟ್ರಿ, ಯಾಕೆಂದರೆ ಹ್ಯೂಜ್ ಇದೆ ಇದು. ಅದ್ರ ಜೊತೆಗೆ ಇವರು ನಮ್ಮ ಗ್ಯಾರಂಟಿ ಸಮಿತಿಯ ಸದಸ್ಯರು ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ ಹೊರತು ಫಲಾನುಭವಿಗಳಿಗೆ ತೊಂದರೆ ಕೊಡೋದಲ್ಲ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಮೀಕ್ಷೆ ನಡೆಯೋ ಸಮಯದಲ್ಲಿ ನಾವು ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ. ಇನ್ನು ಗೃಹಲಕ್ಷ್ಮಿ ಅರ್ಜಿಯಲ್ಲಿ ಮಹಿಳೆಯರ ಮಾಹಿತಿ ಪಡೆಯೋದಕ್ಕೆ ಹಲವು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇದರ ಜೊತೆಗೆ ಗೃಹಜ್ಯೋತಿ ಯೋಜನೆಯಂತೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಗಿವ್ ಅಪ್ ಆಯ್ಕೆ ನೀಡಲಾಗಿದೆ. ನಾನು ಸದೃಢವಾಗಿದ್ದು ಈ ಗೃಹಲಕ್ಷ್ಮಿ ಹಣವನ್ನ ಪಡೆಯಲ್ಲ. ನನಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಥಗಿತಗೊಳಿಸೋದಕ್ಕೆ ನನ್ನ ಯಾವುದೇ ಅಭ್ಯಂತರವಿಲ್ಲ ಅಂತ ಸ್ವಯಂ ಘೋಷಣೆ ಮಾಡುವ ಆಯ್ಕೆ ಇರಲಿದೆಯಂತೆ. ಬೇಡ ಅನ್ನೋರು ನಾವು ಸದೃಢವಾಗಿದ್ದೇವೆ, ನಮಗೆ ಬೇಕಾಗಿಲ್ಲ ಅಂದರೆ ಬೇಡಪ್ಪ. ಯಾರು ನೀಡಿ ಪರ್ಸನ್ ಇದ್ದಾರೋ ಕಟ್ಟ ಕಡೆಯ ಬಡವರನ್ನು ತಲುಪಿಸಬೇಕು ಅನ್ನೋದೇ ನಮ್ಮ ಆಶಯ. ಮಹಿಳೆ ಮತ್ತು ಮಕ್ಕಳ ಇಲಾಖೆಯಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ನೇರವಾಗಿ ಬರ್ತಾರೆ. ನಮ್ಮದು ಟೀಮ್ ಇದೆ, ಅವರು ನೇರವಾಗಿ ಜನರ ಮಧ್ಯೆ ಹೋಗುವಂಥ ಕೆಲಸ ಮಾಡಿ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಅವ್ರ ಆಫೀಸ್ ಕಲಿಯೋದು ಬೇಕಾಗಿಲ್ಲ, ಅವ್ರ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ತೀವಿ, ಅದರಿಂದ ತೊಂದರೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ ಮೃತ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಗ್ತಾ ಇದ್ದ ಹಣ ವರ್ಗಾವಣೆಯನ್ನ ನಿಲ್ಲಿಸಲಾಗಿದೆ. ಒಟ್ನಲ್ಲಿ ಈ ಪರಿಷ್ಕರಣೆಯಿಂದಾದ್ರೂ ಅವಶ್ಯಕತೆ ಇರುವ ನಿಜವಾದ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಸಿಗುವಂತಾಗ್ಲಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.